दारिद्र्यशमन्यै नमः दुरितघ्नै नमः दुरासदायै नमः लक्ष्मी नमः लज्जायै नमः महाविद्यायै नमः श्रद्धायै नमः तुष्टै नमः स्वधायै नमः ध्रुवायै नमः महारात्रै नमः महामायायै नमः मेधायै नमः मात्रै नमः सरस्वत्यै नमः शिवायै नमः शशिधरायै नमः शान्तायै नमः शाम्भव्यै नमः भौतिदायिन्यै नमः तामस्यै नमः नियतायै नमः नार्यै नमः कान्त्यै नमः नारायण्यै नमः कलायै नमः ब्राह्म्यै नमः वीणाधरायै नमः वाण्यै नमः शारदायै नमः हंसवाहिन्यै नमः त्रिशूलिन्यै नमः त्रिनेत्रायै नमः ईशायै नमः प्रज्ञै नमः त्रेतामज्ञै नमः शुभायै नमः शङ्खिन्यै नमः चक्रिण्यै नमः घोरायै नमः करात्यै नमः मालिन्यै नमः मद्यै नमः माहेश्वर्यै नमः महेश्वासायै नमः महिषघ्ने नमः मधुव्रतायै नमः मयूरवाहिन्यै नमः नीलायै नमः भारत्यै नमः भास्वराम्बरायै नमः पीताम्बरधरायै नमः पीतायै नमः कौमार्यै नमः वेवरस्तन्यै नमः रजन्यै नमः रागिन्यै नमः रक्तायै नमः गदिन्यै नमः घण्टिन्यै नमः प्रभायै नमः शुम्भघ्ने नमः सुभगायै नमः सुभ्रवे नमः निशुम्भप्राणहारिण्यै नमः कामाक्षै नमः कामकायै नमः कन्यायै नमः रक्तबीजनिपातिन्यै नमः सहस्रवदनायै नमः सन्ध्यायै नमः साक्षिण्यै नमः शाङ्कर्यै नमः द्युतये नमः भार्गव्यै नमः वारुण्यै नमः विद्यायै नमः धरायै नमः धरासुरार्चितायै नमः गायत्र्यै नमः गायक्यै नमः गङ्गायै नमः दुर्गायै नमः गीतधरस्वनायै नमः छन्दोमह्यै नमः मह्यै नमः छायायै नमः चार्वङ्ग्यै नमः चन्द्रप्रजायै नमः जनन्यै नमः जाह्नव्यै नमः जातायै नमः शाम्भव्यै नमः हतराक्षस्यै नमः वल्लभ्यै नमः वल्लभायै नमः वल्ल्यै नमः वल्ल्यलङ्कृतमध्यमायै नमः हरेतज्ञै नमः अजारूढायै नमः भौत्यै नमः हरिहरप्रियायै नमः वज्रहस्तायै नमः वरारोहायै नमः सर्वसिद्ध्यै नमः वरप्रदायै नमः श्रीदुर्गादेव्यै नमः सिद्धलक्ष्म्यै नमः मोक्षलक्ष्म्यै नमः जयलक्ष्म्यै नमः श्रीलक्ष्म्यै नमः वरलक्ष्म्यै नमः प्रसन्नलक्ष्म्यै नमः सौभाग्यलक्ष्म्यै नमः श्रीमहालक्ष्म्यै नमः अष्टोत्तरशतनामपूजां समर्पयामि ಕುಂಕುಮವನ್ನು ಅರ್ಚನೆಯನ್ನು ಮಾಡಿಬಿಡಿ. ಹಾಗೆ ಕೈ ಮುಕ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಿ. ಮಾಡಿ ಕೊಡ್ತಿದ್ದಲ್ಲ जानते ಮಂಗಳಾರತಿ ಆಗುತ್ತೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ.
ಎಲ್ಲರೂ ಪ್ರಾರ್ಥನೆ ಮಾಡಿ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇ ಭರ್ವಾಜನೀಮತಿ ಧೀನಾಮ ವಿತ್ರಿಯವತೋ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಪ್ರತಿಷ್ಠಿತಃ ಅಸ್ಯ ಪ್ರಕೃತಿಲೇನಸ್ಯ ಪರಸ್ತ ಮಹೇಶ್ವರಃ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರೂ ಕೂಡ ಆ ಹೂವನ್ನು ಹಿಡ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಹೇಳಿ ಸರ್ವಮಂಗಲ ಮಾಂಗಲ್ಯ. ಗಟ್ಟಿಯಾಗಿ ಹೇಳೋದು. ಪಾಯಸದ ಊಟ ಎಲ್ಲ ಇದೆ, ಗಟ್ಟಿಯಾಗಿ ಹೇಳಿ. ದೇವರಿಗೆ ಕೇಳಿಸ್ಬೇಕು, ಒಳಗಿರುವಂತಹ ದೇವರಿಗೆ. ಅಲ್ಲೆಲ್ಲ ವಾದ್ಯ ಎಲ್ಲ ನಡೀತಾ ಉಂಟು, ಗಟ್ಟಿಯಾಗಿ ಹೇಳೋದು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ತೆ ನಮಸ್ತಸ್ತೆ ನಮಸ್ತಸ್ತೆ. ನಮೋ ನಮಃ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಪುತ್ರಾನ್ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾಂಶ್ಚ ದೇಹಿ ಮೇ ಪ್ರಾರ್ಥನಾಂ ಸಮರ್ಪಯಾಮಿ. ಪ್ರಸನ್ನ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ವಿಶೇಷವಾಗಿ ಆ ತಾಯಿ ಜಗನ್ಮಾತೆ ಎಲ್ಲವನ್ನ ಅನುಗ್ರಹಿಸುವಂಥವಳು. ನಾವು ಏನನ್ನ ಒಳ್ಳೆಯದನ್ನು ಕೇಳ್ತೇವೋ ಅದೆಲ್ಲವನ್ನ ಅನುಗ್ರಹಿಸುವಂತಹ ಶಕ್ತಿ ದೇವಿಯಲ್ಲಿದೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋದು. ದೀರ್ಘವಾದಂತಹ ಸೌಮಂಗಲ್ಯ ಪ್ರಾಪ್ತಿಯಾಗಬೇಕು. ಒಂದು ಗೃಹಿಣಿಗೆ ಸಾರ್ಥಕ ಜೀವನಕ್ಕೆ ಒಳ್ಳೆಯ ದೀರ್ಘವಾದಂತಹ ಆಯುಷ್ಯ ಬೇಕು, ಒಳ್ಳೆಯ ಸೌಭಾಗ್ಯ ಬೇಕು. ಅಂತಹ ಸೌಭಾಗ್ಯವನ್ನ ಅನುಗ್ರಹಿಸುವಂಥವಳು ಆ ಭಗವತಿ ದೇವಿಯಲ್ಲಿ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನಮ್ಮ ನಮ್ಮ ಕುಟುಂಬ ವರ್ಗಕ್ಕೆ ಆ ಭಗವತಿಯ ಶ್ರೀರಕ್ಷೆ ಅನುಗ್ರಹ ಪ್ರಾಪ್ತಿಯಾಗಿ ತನ್ಮೂಲಕ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಸಕಲ ಉತ್ತರೋತ್ತರ ಅಭಿವೃದ್ಧಿಯನ್ನ ಭಗವತಿ ನಮಗೆ ಅನುಗ್ರಹಿಸಬೇಕು. ಒಂದೊಂದು ನಾಮದ ಅರ್ಚನೆಯಿಂದಲೂ ನಮಗೆ ಅನೇಕ ರೀತಿಯ ಫಲಗಳು ಖಂಡಿತವಾಗಿಯೂ ಇದೆ. ಆ ಎಲ್ಲ ಫಲಗಳು ಸಹಿತ ನಮಗೆ ಪ್ರಾಪ್ತಿಯಾಗಿ ಸಕಲ ಸೌಭಾಗ್ಯವನ್ನ ಆ ಮಹಾಲಕ್ಷ್ಮಿ ಸ್ವರೂಪಳಾದಂತಹ ಮಹಿಷಾಸುರ ಮರ್ದಿನಿ ನಮಗೆ ಅನುಗ್ರಹಿಸಬೇಕು ಅಂತ ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಆ ಹೂವನ್ನ ಆ ಕುಂಕುಮದ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಭಗವತಿಗೆ ಎಲ್ಲರೂ ಕೂಡ ಸಮರ್ಪಣೆ ಮಾಡಿ. ಪ್ರಾರ್ಥನಾಂ ಸಮರ್ಪಯಾಮಿ, ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಮತ್ತು ಹಾಲಾಡಿ ಘಟಕದವರು ಅಡುಗು ಚಪ್ಪರ ನಂತರ ಮೊಬೈಲ್ ಕೌಂಟರ್ ಹತ್ರ ಹೋಗಬೇಕಾಗಿ ಕೊಡುತ್ತಿದ್ದೇವೆ. ಮೈಸೂರು ಮತ್ತು ಹಾಲಾಡಿ ಘಟಕದವರು ಸರ್ವತೋ ಜಯಮಂಗಲಂ ಪ್ರಾರ್ಥನಾಂ ಸಮರ್ಪಯಾಮಿ. ನಿಮ್ಮೆಲ್ಲರ ಪರವಾಗಿ ಆ ಭಗವತಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪೂರ್ಣ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ದೀರ್ಘ ಆಯುಷ್ಯಮಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು. ಶ್ರೀ ಮಹಿಷಾಸುರಮರ್ದಿನಿ ತವ ದಿವ್ಯ ಚರಣಾರವಿಂದಜೋ ಸಮರ್ಪಯಾಮಿ. ಆ ಕುಂಕುಮವನ್ನ ನೀವೇ ಇಟ್ಕೊಳ್ಳೋದು ಎಲ್ಲರೂ ಪ್ರಸಾದ.